ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರೆಸೆಂಟ್ ಯೂಟ್ಯೂಬ್ ಅಲ್ಲಿ ಅದು ಕರ್ನಾಟಕದಲ್ಲಿ ಟ್ರೆಂಡ್ ಆಗ್ತಿರೋ ವಿಷಯ ಏನಪ್ಪಾ ಇದೆಯಾ ಅಂದ್ರೆ ಅದು ಖಂಡಿತವಾಗ್ಲೂ ಸೌಜನ್ಯ ಅವರ ಕೇಸು. ಸ್ಟಿಲ್ 15 ವರ್ಷಗಳು ಆಗ್ತಾ ಇದೆ, ಆದ್ರೂ ಈವರೆಗೂ ಅದು ಸಾಲ್ವ್ ಆಗಿಲ್ಲ ಕೇಸು. ಆಲ್ರೆಡಿ ಜಡ್ಜ್ಮೆಂಟ್ ಪೀರಿಯಡ್ ಕೂಡ ಬಂದ್ಬಿಟ್ಟಿದೆ, ಜಡ್ಜ್ಮೆಂಟ್ ಆಲ್ರೆಡಿ ಕ್ಲಿಯರ್ ಆಗಿದೆ. ಈಗ ಒಂದು ಯೂಟ್ಯೂಬರ್ ಅದೇ ದೋತಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆಲ್ಲ, ಶಮೀರ್ MD ಅಂತ ನೋಡಿ ಇರ್ತೀರ, ಅವರು ಮಾಡಿರೋ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಆಲ್ರೆಡಿ ಒಂದು 18 ಮಿಲಿಯನ್ ವ್ಯೂಸ್ ಏನೋ ಬಂದಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಎಲ್ಲ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಮೀರ್ ಅವರಿಗೆ ಸಪೋರ್ಟ್ ಮಾಡಬೇಕಂದ್ರೆ ಯಾವ ರೀತಿ ಅಂದ್ರೆ ಕೇವಲ ಸೌಜನ್ಯ ಅವರಿಗೆ ಮಾತ್ರ ನ್ಯಾಯ ಸಿಗ್ಲಿ ಅಂತ ಸಪೋರ್ಟ್ ಮಾಡಿ ಗುರು. ಯಾಕಂದ್ರೆ ಅವರು ಪದೇ ಪದೇ ಧರ್ಮಸ್ಥಳ ಅಂತ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆನ್ಪಿರ್ಲಿ, ನಾನು ಯಾವುದೇ ಧರ್ಮ ಬಗ್ಗೆ ಮಾತಾಡಲ್ಲ. ಇವರು ಕೇವಲ ಇಂಥ ಕಂಟೆಂಟ್ಗಳು ಮಾತ್ರನೇ ತಗೊಂತಾ ಇದ್ದಾರೆ. ಆಲ್ರೆಡಿ ಇಂಥ ಹಲವಾರು ವಿಷಯಗಳು ಬಂದಿದೆ ಗುರು. ಅವರು ಕೇವಲ ಜೈನು ಹಿಂದೂ ಹಾಗೆ ಹೀಗೆ ಅಂತ ತಗೊಂಡು ಕಂಟೆಂಟ್ ಶುರು ಮಾಡ್ತಾರೆ. ಅದೇ ಅವರು ಜ್ಞಾನವಾಪಿ ಮಸೀದಿ ಬಗ್ಗೆ ಶಿವಲಿಂಗ ಇತ್ತು, ಅದ್ರ ಬಗ್ಗೆ ವಿಡಿಯೋ ಮಾಡಬಹುದಾಗಿತ್ತು. ಅದು ದೇವಸ್ಥಾನ ಹಿಂದೂಗಳ ಸಲ್ಲಿದ್ದು, ಹಿಂದೂಗಳದ ದೇವಸ್ಥಾನ ಅಂತ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಒಂದು ವಿಷಯ ಆಗುತ್ತೆ. ಈ ರೀತಿ ಹಲವಾರು ವಿಷಯಗಳಿವೆ. ಈ ವಿಷಯಗಳನ್ನ ಬಿಟ್ಟು ಕೇವಲ ಇಂಥ ವಿಷಯಗಳು ಮಾತ್ರ ತಗೊಂತಾರೆ. ಅದು ಕೇವಲ ಕಮೆಂಟ್ಸ್ ಮಾಡಿದ್ರು ಆ ವಿಷಯ ತಗೊಂತೀನಿ ಅಂತ ಹೇಳ್ತಾರೆ. ಮತ್ತೆ ವಕ್ಫ್ ಬೋರ್ಡ್ ಬಗ್ಗೆ ಒಂದು ತುಂಬಾ ಇಡೀ ಸಂಚಲನ ಸೃಷ್ಟಿಸಿತ್ತು, ಆ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕೆಲವರು ಪ್ರಶ್ನೆ ಕೇಳಿದ್ರೆ ಅವರು ಕೇವಲ ತಮ್ನೀಲ್ ಮಾತ್ರ ಚೇಂಜ್ ಮಾಡ್ತಾರೆ. ವಕ್ಫ್ ಬೋರ್ಡ್ ಎಕ್ಸ್ಪೋಸ್ ಅಂತ, ಅದ್ರಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಚಕ್ರವರ್ತಿ ಸೂಲೆಬೆಲೆ ಅವರು ಮಾತ್ರ ಎಕ್ಸ್ಪೋಸ್ ಮಾಡಿದ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕೆಲವರು ಯೂಟ್ಯೂಬರ್ಸ್ ಹೋಗಿ ನಾವು ಸಪೋರ್ಟ್ ಮಾಡಿದ್ರೆ ಇಡೀ ಕರ್ನಾಟಕನೇ ಅವ್ರ ಕಡೆ ಹಿಂದೆ ಇದೆ, ಅವ್ರು ಇಡೀ ಕರ್ನಾಟಕನೇ ಸಪೋರ್ಟ್ ಮಾಡ್ತಾ ಇದೆ, ಕರ್ನಾಟಕನೇ ಅವ್ರಿಗೆ ಅವ್ರ ಹಿಂದೆ ಬರ್ತಾ ಇದೆ ಅಂತ ಹೇಳಿಕೆಲ್ಲ ಕೊಡ್ತಾ ಇದಾರೆ ಕೆಲವರು ಯೂಟ್ಯೂಬರ್ಸ್. ಆ ಮಾತನ್ನ ದಯವಿಟ್ಟು ಹಿಂದೆ ತಗೊಂಡ್ಬಿಡಿ. ಯಾಕಂದ್ರೆ ಇಡೀ ಕರ್ನಾಟಕನೇ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದಾರೆ. ಅಷ್ಟು ಬಿಟ್ರೆ ನೀನ್ ಧರ್ಮಸ್ಥಳಕ್ಕೆ ಹೋಗಬೇಡ, ಧರ್ಮಸ್ಥಳ ಅದು ಹಿಂದೂ ಟೆಂಪಲ್ ಅಲ್ಲ, ಧರ್ಮಸ್ಥಳ ಹಾಗೆ ಹೀಗೆ ಅಂತ ತುಂಬಾ ಸಲ ಧರ್ಮಸ್ಥಳನ ಪದ ಯೂಸ್ ಮಾಡಿದ್ದಾರೆ. ಆ ಪದ ಯೂಸ್ ಮಾಡೋದೆಲ್ಲೋ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.